ಏನು ಶ್ರೀಕೃಷ್ಣ ಪರಮಾತ್ಮನ ಮಾತನ್ನು ನೀನು ಕೇಳದೇ ಇದ್ದರೆ ನ ಶ್ರೇಯ, ನಿನಗೆ ಶ್ರೇಯಸ್ಸಾಗೋದಿಲ್ಲ, ನ ಸುಖಂ, ಎಂದಿಗೂ ಸುಖವಾಗುವುದಿಲ್ಲ, ಮಂಗಳವಂತರು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಭಾರಿ ಸುಂದರವಾದ ಮಾತು. ಅಕೃತ್ವ ವಚನಂ ತಾತ ಕೇಶವಸ್ಯ ಮಹಾತ್ಮನಃ ಶ್ರೇಯೋ ನ ಜಾತು ನ ಸುಖಂ ನ ಕಲ್ಯಾಣಂ ಅವಾಪ್ಸಸಿ. ಕೃಷ್ಣನ ಮಾತು ನೀನು ಕೇಳಿಲ್ಲ ಎಂದಾದರೆ ನಿನಗೆ ಶ್ರೇಯಸ್ಸು ಬರುವುದಿಲ್ಲ, ಎರಡನೇದ್ದು ಸುಖವಾಗುವುದಿಲ್ಲ, ಮೂರನೇದು ಮಂಗಳ, ಇಹ ಜನ್ಮನಿ ಜನ್ಮಾಂತರವ ಮಂಗಳವಾಗುವುದಿಲ್ಲ. ಆದ್ದರಿಂದಾಗಿ ಇದು ನಮಗೂ ನೇರವಾಗಿ ಮಾರ್ಗದರ್ಶನವಾಗಿದೆ. ಭೀಷ್ಮಾಚಾರ್ಯರ ಈ ಮಾತು ಅವಶ್ಯವಾಗಿ ಕೃಷ್ಣ ಏನು ಹೇಳಿದ್ದಾನೆ, ದೇವರು ಏನು ಹೇಳಿದ್ದಾನೆ, ಆ ಮಾತನ್ನು ನಾವು ಕೇಳಲಿಕ್ಕೇ ಬೇಕು. ಮಾ ಕುಲಘ್ನ ಕುಪುರುಷ, ಕೃಷ್ಣನ ಮಾತು ಕೇಳದೆ ಇರೋಣದ್ರಿಂದಾಗಿ ಕುಲಘ್ನನಾಗಬೇಡ. ಕೃಷ್ಣನ ಮಾತು ಕೇಳದೆ ಇರೋಣದ್ರಿಂದಾಗಿ ಕುಪುರುಷ, ಕುತ್ಸಿತ ಪುರುಷನಾಗಬೇಡ. ಕೃಷ್ಣನ ಮಾತು ಕೇಳದೆ ಇರೋಣದ್ರಿಂದಾಗಿ ದುರ್ಮತಿ ಆಗಬೇಡ. ಕೃಷ್ಣನ ಮಾತು ಕೇಳದೆ ಇರೋಣದ್ರಿಂದಾಗಿ ದುಷ್ಟ ಮಾರ್ಗದಲ್ಲಿ ಹೋಗುವವನಾಗಬೇಡ. ಇದೆಲ್ಲದರ ಮೇಲೆ ಕೃಷ್ಣನ ಮಾತನ್ನು ಕೇಳದೆ ಇರೋಣದ್ರಿಂದಾಗಿ ತಂದೆ ತಾಯಿಗಳನ್ನು ಬಹಳ ದೊಡ್ಡದಾದ ಶೋಕ ಸಾಗರದೊಳಗೆ ಮುಳುಗಿಸುವವನಾಗಬೇಡ. ಅಂದ್ರೆ ದೇವರು ಹೇಳಿದ ಒಂದು ಮಾತನ್ನು ಕೇಳದೆ ಇರೋಣದ್ರಿಂದಾಗಿ ಎಷ್ಟೆಲ್ಲ ಅನರ್ಥಗಳಿವೆ. ಇವತ್ತು ದೇವರು ಹೇಳಿದ ಸಂಧ್ಯಾವಂದನ ಮಾಡು, ಗಾಯತ್ರಿ ಜಪ ಮಾಡು ಅಂತ ಹೇಳಿದ ನಮಗೆ. ನಾವು ಕೇಳಿಲ್ಲ ಅಂತಾದರೆ ಎಷ್ಟೆಲ್ಲ ಅನರ್ಥಗಳಿಗೆ ನಾವು ಕಾರಣರಾಗಬಹುದು, ಭಾಜನರಾಗಬಹುದು. ಈ ಮಾತುಗಳನ್ನು ಅವಲೋಕಿಸಿದಾಗ ಗಟ್ಟಿಯಾಗಿ ಮನವರಿಕೆಯಾಗತ್ತೆ.